ಸಿಡಿದ್ರೆ ಅರ್ಧ ಸಿಟಿನೇ ಕಥ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಯಸ್ ವೀಕ್ಷಕರೇ, ಇವತ್ತು ನಿಮಗೆ ಹೇಳಲು ಹೊರಟಿರುವ ಸುದ್ದಿ ತುಂಬಾ ಭಯಾನಕವಾಗಿದೆ. ಹುಬ್ಬಳ್ಳಿ ಗೋಕುಲ್ ರೋಡ್ನಿಂದ ತತ್ವದರ್ಶಿ ಹಾಸ್ಪಿಟಲ್ ಮಾರ್ಗವಾಗಿ ಹೋಗುವ ರಸ್ತೆ ಮಧ್ಯೆ ಕಲ್ಲೂರು ಪೆಟ್ರೋಲ್ ಬಂಕ್ ತಾವು ನೋಡಿರಬಹುದು. ಅದರ ಹತ್ತಿರವೇ ಶಿವ ಏಜೆನ್ಸಿಯವರೇ ಎರಡೆರಡು ಲೋಡ್ ಗ್ಯಾಸ್ ಬಾಂಬೆ ಇಟ್ಟುಕೊಂಡಿದ್ದಾರೆ. ಗ್ಯಾಸ್ ಏಜೆನ್ಸಿ ಎಂದರೆ ಅದರದೇ ಆದಂತಹ ಸರ್ಕಾರಿ ನಿಯಮ ನಿಟ್ಟನೆಗಳು ಇರುತ್ತವೆ. ಆದ್ರೆ ಇಲ್ಲಿಯ ಶಿವ ಗ್ಯಾಸ್ ಏಜೆನ್ಸಿಯವರು ಅಂತಹ ಎಲ್ಲ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ತಮ್ಮ ಮನ ಬಂದಂತೆ ದಂಧೆ ನಡೆಸುತ್ತಿದ್ದಾರೆ. ಸರ್ಕಾರಿ ನಿಯಮದಂತೆ ವ್ಯವಸ್ಥಿತವಾದ ನಿರ್ಜನ ಪ್ರದೇಶದಲ್ಲಿ ಅಗ್ನಿ ಅವಘಡ ಆಗದಂತೆ, ತಂಪಾದ ಪ್ರದೇಶದಲ್ಲಿ ಗಾಳಿ ಸರಾಗ ಆಡುವಂತೆ ಮತ್ತು ಸಿಲಿಂಡರ್ ಕೆಳಗಡೆ ದಪ್ಪನೆಯ ಮ್ಯಾಟ್ ಅಳವಡಿಸಿ ಸುರಕ್ಷಿತವಾದ ಅಗ್ನಿ ಸುರಕ್ಷೆ ಹೊಂದಿರಬೇಕು. ಅಲ್ಲದೆ ಹೀಗೆ ಸುಮಾರು ಗ್ಯಾಸ್ ಗೌಡಾನ್ಗಳಿಗೆ ನಿಯಮ ನಿಟ್ಟನೆಗಳಿವೆ. ಬೇಸಿಗೆಯಾಗಿದ್ದರಿಂದ ಬಿಸಿಲು ಜಾಸ್ತಿಯಾಗಿರುತ್ತೆ. ನೇರವಾಗಿ ಬಿಸಿಲಿಗೆ ಸಿಲಿಂಡರ್ಗಳು ಸ್ಫೋಟ ಆಗುವ ಸಾಧ್ಯತೆನೇ ಜಾಸ್ತಿ. ಇದರಿಂದ ಸಾವಿರಾರು ಅಮಾಯಕರು ಸಾಯೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕೆಂದರೆ ತುಂಬಾ ಹತ್ತಿರದಲ್ಲಿರುವ ಪೆಟ್ರೋಲ್ ಬಂಕ್ ಹಾಗೂ ಅಲ್ಲಿಯೇ ಪಕ್ಕಕ್ಕಿರುವ ಬಾರ್, ಇಲ್ಲಿ ರಾತ್ರಿ ವೇಳೆ ಕುಡಿದ ಹೊತ್ತಿನಲ್ಲಿ ಜನರು ಧಮ್ ಹೊಡೆಯುತ್ತಾ ಮೂತ್ರ ವಿಸರ್ಜನೆಗೆ ಟ್ರಕ್ ಪಕ್ಕಾನೆ ನಿಂತಿರುತ್ತಾರೆ. ಅಲ್ಲದೆ ವರ್ಷಾನುಗಟ್ಟಲೆ ಸ್ಕ್ರಾಪ್ ಟ್ರಕ್ಗಳು ನಿಂತಿದ್ದರಿಂದ ಭಾರಿ ಗಾತ್ರದ ಮಣ್ಣು ಜಮೆಯಾಗಿದ್ದು, ಸ್ವಲ್ಪ ಮಳೆ ಬಂದ್ರೆ ಸಾಕು ರಾಡಿಯಾಗಿ ಪರಿವರ್ತನೆಯಾಗಿ ಅದರಿಂದ ಸುಮಾರು ಜನ ಬೈಕ್ಗಳಿಂದ ಸ್ಕಿಡ್ ಆಗಿ ಬಿದ್ದು ಗಾಯಗಳು ಮಾಡಿಕೊಂಡಿರುವುದೂ ಇದೆ. ಯಾಕೆ ಈ ಪ್ರಶ್ನೆ ಅಂತ ನೀವು ಕೇಳಬಹುದು. ಹುಬ್ಬಳ್ಳಿ ತಾಲೂಕು ಆಹಾರ ಇಲಾಖೆಯವರು ಗಮನಕ್ಕೂ ತಂದ್ವಿ. ಇದು ನಮಗೆ ಸಂಬಂಧಿಸಿದ ವಿಚಾರವೇ ಅಲ್ಲ. ಬೇಕಿದ್ರೆ ನೀವು ಕಾರ್ಪೊರೇಷನ್ ಕಮಿಷನರ್ ಅಥವಾ ಡಿಸಿ ಮೇಡಂ ಅವರಿಗೆ ಕಂಪ್ಲೇಂಟ್ ಮಾಡಿ ಅನ್ನೋದಾ? ಡಾಕ್ಟರ್ ವಸುಂಧರಾ ಮೇಡಂ ಅವರು ಹೀಗೆ ಬೇಜವಾಬ್ದಾರಿ ಉತ್ತರ ನೀಡಿ ಸಾರ್ವಜನಿಕರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಶಿವ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ಕಿರಣ್ ಅವರಿಗೆ ಜನರ ಜೀವನ ಜೊತೆಗೆ ಚೆಲ್ಲಾಟ ಆಡೋದು ಸರಿನಾ? ಅಧಿಕಾರಿಗಳ ಭಯ ನಿಮಗೆ ಇಲ್ವಾ ಅಂತ ಕೇಳಿದ್ರೆ ನೋಡೋಣ ಅಂತ ಹಾರಿಕೆ ಉತ್ತರ ಕೊಡೋದು ನೋಡಿದ್ರೆ ಇವರ ಪ್ರಭಾವ ಎಷ್ಟು ಇದೆ ಅಂತ ನೀವೇ ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲ ವೀಕ್ಷಕರೇ, ಇವರು ತಮ್ಮ ಆಫೀಸ್ನಲ್ಲಿ ಏರಿಯಾ ಸೇಲ್ಸ್ ಆಫೀಸರ್ ನಂಬರ್ ಕೂಡ ಡಿಲೀಟ್ ಮಾಡಿದ್ದಾರೆ. ಇದೇನ್ರಿ ಗೋಡೌನ್ ನಿಮ್ದು? ಗೋಡೌನ್ ನಿಮ್ದು ಇದೆ? ಇದೇ ಗೋಡೌನ್ ಗಾಡಿ ಗುರ್ತದ ಅದಕ್ಕೆ ಕೇಳತ್ತೇನ್ರಿ. ಇನ್ನೊಂದು ಸಣ್ಣ ಗಾಡಿ ಇತ್ತಲ್ಲ, ಅದೆಲ್ಲ ಇತ್ತು ಮುಂದೊಂದು ಹಚ್ಚಿದ್ರಲ್ಲ. ಇನ್ನೊಂದು ಗೋಡೌನ್ ಮುಂದೊಂದು ಗೋಡೌನ್ ಇತ್ತಲ್ಲ, ಸಣ್ಣದೊಂದು ಗೋಡೌನ್ ಇತ್ತಲ್ಲ, ಅದು ಹೋಯ್ತೇನ್ರಿ? ಅಲ್ಲ, ವರ್ಷಾನ್ಗಟ್ಲೆ ನಿಂತಿದ್ದು ನೋಡಿನ್ರಿ, ಡೈಲಿ ಹೋಗ್ತಿರ್ತೀನಿ ಬರ್ತೀನಿ ಇಲ್ಲಿ. ಆ ಗೋಡೌನ್ ಶಿಫ್ಟ್ ಆಗಿದೇನ್ರಿ? ಸಣ್ಣದೊಂದು ಟ್ರಕ್ ಇತ್ತಲ್ಲ, ಅಲ್ಲಿ ಶಿಫ್ಟ್ ಆಗಿದೇನ್ರಿ? ಅದು ಗೋಡೌನ್ದಾಗಿದೆ. ಹೌದ್ರಿ. ಅಲ್ಲ, ಇಷ್ಟು ದಿವಸ ಇಲ್ಲೇ ಇರ್ತಿತ್ತು, ಹಿಂಗೆ ಗೋಡೌನ್ ಇದ್ದಿತ್ರಿ ಅದನ್ನು? ಇದು ಒಂದು ಹಿಂಗೆ ಇರ್ತಿತ್ತು ಸರ್. ಇದು ಕಂಪ್ನಿ ಟ್ರಕ್ ಸರ್. ಈಗ ಅನ್ಲೋಡಿಂಗ್ ಆಗಿ ಹೋಗ್ಬಿಡ್ತೈತೆ ಸರ್. ಇದು ಅನ್ಲೋಡ್ ಇಲ್ಲ ಆಗ್ಬೇಕಾ ಗೋಡೌನ್ದಾಗ ಆಗ್ಬೇಕ್ರಿ? ಇಲ್ಲ, ಗೋಡೌನ್ದಾಗ ಆಗ್ಬೇಕು. ಗೋಡೌನ್ದಾಗ ಜಾಗ ಇಲ್ಲ ರೀ, ಅದು ಮುಗಿಸ್ಕೊಂಡು. ಗೋಡೌನ್ ಫುಲ್ ಅದು ಅಥವಾ ಗೋಡೌನ್ ಫುಲ್ ಐತಿ ಸರ್? ಫುಲ್ ಅದು. ಗೋಡೌನ್ ಫುಲ್ ಐತಿ ಸರ್. ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡತ್ತೆ ಸರ್. ಇದ್ರಾಗ ಹಾಕೊಂಡು ಹೊಂಟಾರ ಸರ್. ಗೋಡೌನ್ ಕೈನು ಇಲ್ಲಿ ಸಪ್ಲೈ ಐತ್ರಿ? ಇದು ಗೋಡೌನ್ಗೆ ಹಾಕೊಂಡು ಹೊಂಟಾರ ಸರ್. ಗೋಡೌನ್ದಾಗ ಇಡಾಕ ಹಾಕೊಂಡು. ಯಾಕೆ ಈ ಗಾಡಿ ಹೋಗೋದಿಲ್ಲೇನ್ರಿ ಅಲ್ಲಿ? ಏನು ಸರ್? ಈ ಗಾಡಿ ಹೋಗಲ್ಲ ಅಲ್ಲಿಗೆ? ಅದೇ ಹೇಳಿದ್ನಲ್ಲ ಸರ್, ಗೋಡೌನ್ದಾಗ ಈಗ ಆಲ್ರೆಡಿ ಸಿಲಿಂಡರ್ ಫುಲ್ ಇತ್ತು ಸರ್. ಇಲ್ಲಿಂದ ಸಪ್ಲೈ ಎಲ್ಲ ಮುಗಿಸ್ಕೊಂಡಾರ, ಉಳಿದಿದ್ದ ಸಿಲಿಂಡರ್ ಎಲ್ಲ ಹೋಗಿ ಹಾಕ್ಬಿಟ್ಟು. ನೀವೇನಿದ್ದೀರಿ ಇಲ್ಲಿ? ಓನರ್ ಸರ್. ಕಿರಣ್ ಅವ್ರು ತಾವೇನ್ರಿ? ಕಿರಣ್ ನಾನು. 6 Habits of Successful Investors. Quantifying Financial Needs. Choosing the right product.
Proper diversification and asset allocation. Not chasing top performers. Avoid emotional decision making. Seeking guidance. Contact us for tailor-made guidance for all your mutual fund investment needs. ಇದನ್ನ ನೀವೇ ಕಮೆಂಟ್ ಮುಖಾಂತರ ಹೇಳಿ ವೀಕ್ಷಕರೇ. ಇವರು ಈ ರೀತಿ ಓಪನ್ ಆಗಿ ರಸ್ತೆಯ ಮಧ್ಯೆ ಮನ ಬಂದಂತೆ ಸಿಲಿಂಡರ್ ಇಟ್ಕೊಂಡು ದಂಧೆ ನಡೆಸ್ಲಿಕ್ಕೆ ಯಾರ ಕುಮ್ಮಕ್ಕು ಅಂತ. ರೀಸೆಂಟ್ ಆಗಿ ತಾರಿಹಾಳ ಗ್ಯಾಸ್ ಫೀಲಿಂಗ್ ದಂಧೆಯಲ್ಲಿ 3 ಜನ ಸತ್ತಿದ್ದು ಮತ್ತು ಸಾಯಿನಗರ ಅಯ್ಯಪ್ಪ ಸ್ವಾಮಿಯ ಗುಡಿಯಲ್ಲಿ ಆದ ಗ್ಯಾಸ್ ಘಟನೆ ಇನ್ನು ನಮ್ಮ ಕಣ್ಣ ಮುಂದೆಯೇ ಇದೆ. ಅಂತಹುದೇ ಆದ ದೊಡ್ಡ ದುರಂತ ಒಂದು ಆಹ್ವಾನಿಸುತ್ತಿರುವ ಶಿವ ಗ್ಯಾಸ್ ಏಜೆನ್ಸಿಯನ್ನು ಅಧಿಕಾರಿಗಳು ಮುಚ್ಚಿಸುತ್ತಾರೋ ಅಥವಾ ಜಾಣ ಕುರುಡರಂತೆ ಸುಮ್ಮನಿರುತ್ತಾರೋ ಅನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ಏಕೆ ಅಂತೀರಾ? ಇದನ್ನೆಲ್ಲ ನೋಡಿದ್ರೆ ವೀಕ್ಷಕರೇ, ಸ್ಥಳೀಯ ಅಧಿಕಾರಿ ವರ್ಗ ಜಾಣ ನಿದ್ರೆಗೆ ಜಾರಿದ್ದಾರೆ ಅನ್ಸುತ್ತೆ. ಮೊನ್ನೆ ತಾನೇ ಹುಬ್ಬಳ್ಳಿಯ ಸ್ಮಾರ್ಟ್ ಸಿಟಿ ಅಲ್ಲಲ್ಲ ಸ್ಲಮ್ ಸಿಟಿಗೆ ಸ್ವಾಗತ ಅಂತ ಸುದ್ದಿ ಮಾಡಿದ್ವಿ ಮತ್ತು ನಗರ ಪಾಲಿಕೆಯ ವಲಯ ಕಚೇರಿಯ 5 ಅಧಿಕಾರಿಗಳಾದ ಕಾಂಬ್ಳೆ ಸಾಹೇಬರಿಗೆ ಮತ್ತು ಆರೋಗ್ಯಾಧಿಕಾರಿ ಸುರೇಶ್ ರಾಠೋಡ್ ಅವರ ಗಮನಕ್ಕೂ ತಂದ್ವಿ. ಕಾಟಾಚಾರಕ್ಕೆ 1-4 ಫೋಟೋ ತೆಗೆದು ನಮಗೆ ಮಾತ್ರ ಶೇರ್ ಮಾಡಿ ಅಟೆಂಡಿಂಗ್ ದಿ ಇಶ್ಯೂ ಅಂತ ಕೈ ತೊಳ್ಕೊಂಡ್ರು. ಆದ್ರೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ದೇಶ ಸುಂದರವಾಗಿ ಕಾಣಲೆಂದು ಸರ್ಕಾರ ಸ್ಮಾರ್ಟ್ ಸಿಟಿ ಅಂತಹ 100 ಯೋಜನೆಗಳು ಜಾರಿಗೆ ತಂದರೂ ಇಂಥ ಅಧಿಕಾರಿ ವರ್ಗ ಮಾತ್ರ ಸರ್ಕಾರ ರೂಪಿಸುವ ಯೋಜನೆಗಳನ್ನು ಹಳ್ಳ ಹಿಡಿಯುವಲ್ಲಿ ಯಾವ ಅವಕಾಶವೂ ಬಿಡಲ್ಲ. ಅಷ್ಟೇ ಅಲ್ಲದೆ ರೋಡ್ಗಳಲ್ಲಿ ಸ್ಕ್ರಾಪ್ ಅಂಗಡಿಗಳು, ಹೋಟೆಲ್ಗಳು, ಶೆಡ್ಗಳು, ಇನ್ನಿತರ ಅಂಗಡಿಗಳು ರೋಡ್ಗಳ ಮೇಲೆ ಇದ್ದರೂ ವಲಯ 5 ಆಯುಕ್ತರಾದ ಕಾಂಬ್ಳೆ ಸಾಹೇಬರು ಮಾತ್ರ ಅವರು ಟ್ಯಾಕ್ಸ್ ಕಟ್ಟುತ್ತಾರೆ, ಪರ್ಮಿಷನ್ ತಗೊಂಡಿದ್ದಾರೆ ಅಂತ ರೋಡ್ಗಳಲ್ಲಿ ಅಂಗಡಿ ಮುಂಗಟ್ಟು ಸೆಡ್ ಕಟ್ಟಲು ಪರ್ಮಿಷನ್ ಕೊಡ್ತಾರಂತೆ. ಅದಕ್ಕೆ ಅನ್ಸುತ್ತೆ ವೀಕ್ಷಕರೇ, ಶಿವ ಗ್ಯಾಸ್ ಏಜೆನ್ಸಿ ಅವರಿಗೆ 2 ಗ್ಯಾಸ್ ಟ್ರಕ್ ನಿಲ್ಲಲು ಟ್ಯಾಕ್ಸ್ ತಗೊಂಡಿದ್ದಾರೆ ಅನ್ಸುತ್ತೆ. ಸುಮಾರು ವರ್ಷಗಳಿಂದ ಇಲ್ಲೇ ಗಾಡಿ ನೋಡ್ರಿ, ಇದು ಗಾಡಿ ಬರ್ತಿದ್ರೆ ಸುಮಾರು ವರ್ಷಗಳಿಂದ ಇದು ಗಾಡಿ ನಿಂತ ತಕ್ಷಣ ಗೊತ್ತಾಗ್ತದೆ. ನೋಡ್ಬಿಟ್ರೆ ಎಲ್ಲ ಗಾಡಿ ಮಳೆಗಾಲದ ಗಾಡಿ ಬಂದ್ಬಿಟ್ಟು ಈ ಗಾಡಿ ಅರ್ಜೆಂಟ್ ಇತ್ತು. ನೀವೇನು ಗ್ಯಾಸ್ ಕೊಡೋರ ಮನೆಯವರು ಈಗ ಯಾವಾಗಲೂ ಹಿಂಗೆ ಬಂದು ಹೋಗ್ತೀರಿ ಪ್ರತಿ ಸಲ ಅರ್ಜೆಂಟ್ಗೆ ಇದೆಲ್ಲ ಇವರಿಗೆಲ್ಲ ರೋಡ್ ಮೇಲೆ ಇದು ಮಾಡ್ತಾರೆ. ಬಸ್ ಇರ್ತಾವ, ಇದೆಲ್ಲ ಇಲ್ಲೇ ಸಾವಿರಾರು ಗಾಡಿಗಳು ಹೋಗ್ತಿರ್ತಾವ. ಲಾರಿ ಒಳಗೆ ಕೂಡ ಬಿಡ್ಬರ್ತಾರೆ. ಇದು ನೋಡ್ರಿ, ಇದು ಸುಮಾರು ವರ್ಷಗಳಿಂದ ಕೂಡ ಯಾಕಂದ್ರೆ ಇಲ್ಲಿ ಸ್ಕೂಲ್ ಮಕ್ಕಳು ಇರ್ತಾವ, ಮತ್ತೆ ಇಲ್ಲೆಲ್ಲ ಈಗ ಯಾರು ಕೇಳೋರಿಲ್ಲ. ಮತ್ತೆ ಡೈರೆಕ್ಟ್ ಬಂದು ಇರ್ಕೆ ಹೊಡೆದ್ರಿ ಅಂತ ಸರ್. ಇದು ಮತ್ತೊಂದು ಎಷ್ಟು ಇದು ಮಂದಿ ಧಾರಾಳದ ಒಂದು ಘಟನೆ ಆಗ್ತಾರೆ, ಇದು ಇದಕ್ಕೆಲ್ಲ ಒಂದು ಘಟನೆ ಆಗ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ಇವರು ಯಾರು ಅಧಿಕಾರಿಗಳು ಯಶಸ್ವಿ ಇಲ್ಲ. ಬಟ್ ಇದು ಏನಾದರೂ ಅನಾಹುತ ಆದ್ರೆ ಈಗ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳು ಆಮೇಲೆ ಲಾಸ್ಟ್ ಟೈಮ್ ನಮ್ಮ ಕಮಿಷನರ್ ಸಾಹೇಬರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಸರ್ ಲಾಸ್ಟ್ ಟೈಮ್ ಇದು ಬಂದಿದ್ರು, ಎಲ್ಲ ಇನ್ಫೆಕ್ಷನ್ ಆಯ್ತು. ಬಟ್ ಇದು ಏನಾದರೂ ಅಲ್ಲಿಗೆ ಮುಚ್ಚಾಕ್ಬಿಟ್ರು ಸರ್. ಬಟ್ ಏನು ಯಾವುದೇ ಕ್ರಮ ಆಗಲಿಲ್ಲ. ಇದು ರೋಡ್ ಮೇಲೆ ಕೂಡ ಅಂತಾರೆ, ನೀವು ಯಾವಾಗ 24 hours ಬರೀ ಇಲ್ಲೇ ಇರುತ್ತೆ. ಸುಮಾರು ವರ್ಷಗಳಿಂದ ಇದು ರೋಡ್ ಮೇಲೆ ದುಬಾರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಟ್ರಕ್ಕಿಂಗ್ ಸ್ಥಿತಿ ನೋಡ್ರಿ ಸ್ನೇಹಿತರೆ, ಇದು ಎಷ್ಟು ವರ್ಷದಿಂದ ಇದೇ ಬರುವ ಅಪೇಕ್ಷೆ ಮಾಡ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಆಫೀಸರಾದಂಥ ವಸುಂಧರಾ ಮೇಡಮ್ ಅವರು ಗಮನಕ್ಕೆ ತಂದಿದ್ವಿ. ಅವ್ರೇನು ಅಂತಾರೆ, ನೀವು ಕಮಿಷನರ್ ಹೋಗಿ ಭೇಟಿಯಾರಿ, ಕಾರ್ಪೊರೇಷನ್ ಕಮಿಷನರ್ ಹೋಗಿ ಭೇಟಿಯಾರಿ,
ಆಮೇಲೆ ಡಿ ಸಿ ಅವ್ರಿಗೆ ಹೋಗಿ ಭೇಟಿಯಾರಿ, ಇದಕ್ಕೆ ನಮ್ಗೆ ಏನೋ ಸಂಬಂಧ ಇಲ್ಲ. ಸೊ ಇವ್ರಿಗೆ ಸಂಬಂಧ ಇಲ್ಲ ಅಂದ್ರೆ ಇವ್ರು ಎದಕ್ಕೆ ಈ ಸೆಕ್ಷನ್ ನಾಗ ಯಾಕೆ ಕುಂದಿರ್ತಾರ, ಈ ಇಲಾಖೆಗೆ ಯಾಕೆ ಇದು ಕೊಡ್ತಾರ ಅನ್ನೋದು ಇದೊಂದು ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಸೇಲ್ಸ್ ಆಫೀಸರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಮಾಡ್ರಿ ಇಲ್ಲಿ ನಿಮ್ ಬೋರ್ಡ್ ಮೇಲೆ. ಅಲ್ಲ ಇಲ್ಲೆಲ್ಲ ಸ್ಕ್ರಾಚ್ ಮಾಡ್ರಲ್ಲ ನೋಡಿ, ಬೋರ್ಡ್ ಸರ್ ಎದ್ರ ಅಪೋಸಿಟ್ ಅದಾರ್ರಿ ಸರ್. ನಾ ಏನ್ ಕೇಳತ್ತೀನಿ ಕಿರಣ್ ಬ್ರದರ್ ಅವ್ರೆ, ನಾ ಏನ್ ಕೇಳತ್ತೀನಿ, ಈ ಸೇಲ್ಸ್ ಆಫೀಸರ್ ನೇಮ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಹತ್ತಿ ಬೋರ್ಡ್ ಅದ. ಈಗ ನಿಮ್ ಪ್ರಾಪರೇಟರ್ ನೇಮ್ ಆಗಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಗಿರಲ್ಲ ಕಿರಣ್ ಮಂಜುನಾಥ್ ದೂರಿ ಅಂತ. ಹಂಗ ಸೇಲ್ಸ್ ಆಫೀಸರ್ ನೇಮ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಯಾಕಿಲ್ಲ, ಹಂಗ್ಯಾಕೆ ಡಿಲೀಟ್ ಮಾಡ್ರಿ? ಹೊಸಬ್ರು ಬಂದ್ರೆ ಅದು ಹೊಸಬ್ರು ಬಂದಿಟ್ಟು ಬರೀಲಿಕ್ಕೆ ಏನಾಗ್ತದೆ? ಆಯ್ತು ಅವ್ರಿಗೆ ಕೇಳ್ತೇವೆ, ಅವ್ರ ನಂಬರ್ ಕೊಡ್ರಿ. ಇಲ್ಲಿ ಇರ್ತೀನಿ ನೀವು ನೋಡ್ತಿರ್ತೀರಿ, ಗ್ರಾಹಕರಿಗೆ ಅನುಕೂಲ ಮಾಡಕ್ಕೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ರೋಡ್ ಮೇಲೆ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ. ಇದು ದೂರಿಂದ ಬರ್ತಾರೆ, ಹಳ್ಳಿಯಿಂದ ಬರ್ತಾರ. ಮತ್ತೆ ಹಳ್ಳಿಯಿಂದ ನೀವು ಅವ್ರಿಗೆ ಸಪ್ಲೈ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ನೀವು ತೋರ್ತೀರಿ. ನಿಮ್ ಕೇಳಿ ಅವ್ರಿಗೆ ಸಪ್ಲೈ ಕೊಡ್ಬೇಕು, ಮನಿಗೆ ಸಪ್ಲೈ ಮಾಡತ್ತಲ್ಲ. ಹೌದು ಸರ್, ಅನುಕೂಲ ಆಗ್ಲಿ ಅಂತ ಮಾಡ್ತಾರೆ. ಅನುಕೂಲ ಆಗ್ಲಿ ಈಗ ಅನುಕೂಲ ಆಗುತ್ತೆ. ಗ್ಯಾಸ್ ನಡೆಯಲ್ಲ. ಗೊತ್ತಿಲ್ಲ. ಈಗ ದೂರಿಂದ ಪ್ರತಿ ಮನೆಗೂ ಸಪ್ಲೈ ಕೊಡ್ಬೇಕು ನಿಮ್ ಕೆಲಸ. ಪ್ರತಿದಿನ ನೋಡ್ತೀನಿ 30ರಿಂದ 40 ಜನರಿಗೆ ಅನಾನುಕೂಲ ಆಗ್ತದೆ ಅಂದ್ರೆ ನೀವು ಅಷ್ಟು ಜನರಿಗೆ ನೀವು ಸರ್ವಿಸ್ ನಿಮ್ಗೆ ವಾರದಾಗ 2-3 ಸಲ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೂ ಸಹಿತ ಮಾತಾಡಿರಲ್ಲ ನಾ ಏನ್ ತೆಗೀರಿ ಅಂತ ಹೇಳಿನಿ. ನಿಮ್ಗೆ ಇವ ಏನ್ ಮಾಡ್ಕೊತಾರೆ ಅನ್ನೋದು ನಿಮ್ ತಲೆ ಒಂದು ಅದು ಏನ್ ನಾವು ಸಂತೋಷ ನೀವು ಸಲಹೆ ಕೊಟ್ಟು ನಾವು ಆಯ್ತು ಸಹಕರಿಸೋದೇನಾದ್ರಿ. ನಾ ಏನ್ ಹೇಳ್ತೀನಿ, ಅನುಕೂಲ ಆಗಬಾರ್ದು, ಅನುಕೂಲ ಆಗ್ಬೇಕು. ಅನುಕೂಲ ಆಗ್ಬೇಕು ತಿಳಿಸಿ ನಿಮ್ದು ರೋಡ್ ಮೇಲೆ ಯಾವ ಗಾಡಿ ಕಂಟ್ರೋಲ್ ತಪ್ಪ ಬಂದಿಸಿ ಅದಕ್ಕೆ ಡಿಕ್ಕಿ ಹೊಡಿತು, ಅಥವಾ ಈ ಪೆಟ್ರೋಲ್ ಬಂಕ್ ಹತ್ರ ಅದ, ಇಲ್ಲಿ ಹೋಗಿಸಿ ಅಲ್ಲಿ ಹೋಗ್ಬೇಕು, ಅಲ್ಲಿ ಏನಾರ ಅನಾಹುತ ಆಯ್ತು, ಇದಕ್ಕೆ ಯಾರು ಕಾರಣ ಆಗ್ತಾರೆ, ಯಾರು ಇದು ಆಗ್ತಾರೆ. ಆಮೇಲೆ 4-5 ಸಲ ಇಲ್ಲಿ ಮಳೆ ನೀರು ಬಂದಾಗ ನಿಮ್ದು ಗಾಡಿ ನಿಂತಿದ್ದು ರಾಡಿ ಸ್ಕಿಡ್ ಆಗಿದ್ದಾರೆ. ಇಲ್ಲಿ ಹೇಳಿ ಬಿದ್ದಾರೇನಿಲ್ಲ ಅಂತ ನಂಬರ್ ಕೊಡ್ತೀನಿ. ಯಾರಿಗೆ ಮಾತಾಡ್ತೀರಿ? ಅವ್ರಿಗೆ ಮಾತಾಡಿ ನೀವು ನಂಬರ್ ಕೊಡ್ತೀರಿ. ಅವ್ರಿಗೆ ಗುರ್ತದ ಆದ್ರೂ ನಿಮ್ ಏನು ಇದು ಮಾಡಿಲ್ಲ, ಅವ್ರು ತೆಗಿ ಅಂತ ಹೇಳಿಲ್ಲ. ಇನ್ನು ನಮ್ಮ ಟ್ರಾಫಿಕ್ ಪೊಲೀಸರಿಂದ ಒಂದು ಸಣ್ಣ ಬೈಕ್ ಕೂಡ ತಪ್ಪಿಸಿಕೊಂಡು ಹೋಗೋಕ್ಕೂ ಆಗಲ್ಲ. ಆದ್ರೂ ಸುಮಾರು ವರ್ಷಗಳಿಂದ ಸ್ಕ್ರಾಪ್ ಟ್ರಕ್ಗಳು, ಅದು ಗ್ಯಾಸ್ ಸಿಲಿಂಡರ್ ತುಂಬಿಕೊಂಡು ಸಾವಿರಾರು ವಾಹನ ಓಡಾಡುವ ರಸ್ತೆ ಬದಿಯೇ ನಿಂತಿವೆ. ಅಂದ್ರೆ ಹೇಗೆ ನಮ್ಮ ಪೊಲೀಸಪ್ಪ ಅವರಿಗೆ ಹೇಗೆ ಕಾಣಲ್ಲ? ನಮ್ಮೆಲ್ಲರ ನೆಚ್ಚಿನ ಹುಬ್ಬಳ್ಳಿಯ ಸೂಪರ್ ಸ್ಟಾರ್ ಪ್ರೀತಿಯ ಸಿಂಗಂ ಅಂತ ಹೆಸರುವಾಸಿಯಾಗಿರುವ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಾಹೇಬ್ರೆ ಸಂಬಂಧಪಟ್ಟ ಏರಿಯಾ ಟ್ರಾಫಿಕ್ ಪೊಲೀಸರಿಗೆ ಸ್ವಲ್ಪ ಎಚ್ಚರಿಸಿ. ಅಲ್ಲದೆ ಇಂಥ ಗ್ಯಾಸ್ ಏಜೆನ್ಸಿ ಅವರಿಂದ ಜನರ ಪ್ರಾಣ ಉಳಿಸಿ. ನಮ್ಮ ಹೆಮ್ಮೆಯ ಅಗ್ನಿಶಾಮಕ ದಳದ ಅಧಿಕಾರಿಗಳೇ ಇಂಥವರಿಗೆ NOC ಕೊಟ್ಟು ಜನರು ಸಾಯುವಾಗ ಹೋಗೋ ಬದಲು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಮತ್ತು DC ಮೇಡಮ್ ರವರೇ, ಇಲಾಖೆ ಡಾಕ್ಟರ್ ವಸುಂಧರಾ ಮೇಡಮ್ ರವರಿಗೆ ಸ್ವಲ್ಪ ವಿಶ್ರಾಂತಿ ಕೊಡಿ. ಅಲ್ಲದೆ ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಲು ಹೇಳಿ. ಎಲ್ಲದಕ್ಕೂ ನೀವೇ ಕೆಲಸ ಮಾಡಬೇಕಾದರೆ ಸಂಬಂಧಿಸಿದ ಇಲಾಖೆ ಯಾಕೆ ಬೇಕು? ಇಂಥವರ ಮೇಲೆ ಕ್ರಮ ಕೈಗೊಂಡು ಧಾರವಾಡ ಜಿಲ್ಲೆಗೆ ಸುರಕ್ಷೆ ನೀಡುತ್ತೀರಿ ಎಂದು ಸಾರ್ವಜನಿಕರು ಸುಪ್ರೀಂ ಟಿವಿಯ ಮುಖಾಂತರ ವಿನಂತಿಸಿದ್ದಾರೆ. ವೀಕ್ಷಕ ಪ್ರಭುಗಳೇ, ನಿಮಗೆ ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್